ಬಳ್ಳಾರಿಯಲ್ಲಿ ನಡೆದಂತ ಬ್ಯಾನರ್ ವಿಚಾರವಾಗಿ ಗಲಾಟೆ, ಸಾವಿನಲ್ಲಿ ಅಂತ್ಯ ಆಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಖಾಡಕ್ಕೆ ಧುಮುಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇವತ್ತು ರಾಜಶೇಖರ್ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನವನ್ನ ಕೂಡ ಹೇಳಿದ್ರು. ಈಗ ರೆಡ್ಡಿ ಬ್ರದರ್ಸ್ಗೆ ಡಿಕೆ ಟಕ್ಕರ್ ಕೊಟ್ಟಿದ್ದಾರೆ. ಬಳ್ಳಾರಿ ಇತಿಹಾಸದಲ್ಲಿ ಏನೇನ್ ಆಗಿದೆ ಅನ್ನೋದು ಗೊತ್ತಿದೆ. ಸತ್ಯವನ್ನ ಮುಚ್ಚಿಡಲು ಯಾರಿಂದಲೂ ಆಗೋದಿಲ್ಲ. ಜಿಲ್ಲೆಗೆ ಅನ್ಯಾಯ ಮಾಡಿದ್ದು ಯಾರು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ ಅಂತ ಹೇಳಿ ಪರೋಕ್ಷವಾಗಿ ರೆಡ್ಡಿ ಬ್ರದರ್ಸ್ಗೆ ಡಿಕೆ ಶಿವಕುಮಾರ್ ಅವರು ಮಾತಿನ ಮೂಲಕ ವಾಗ್ದಾಳಿ ನಡೆಸಿದ್ದಾರೆ. ನನಗೆ ಬಹಳ ದುಃಖ ಆಗ್ತಾ ಇದೆ. ನಾನು ಕೆಲವು ದಿನಗಳ ಕಾಲ ಈ ಜಿಲ್ಲೆಯ ಸಚಿವನಾಗಿ ಕೆಲಸ ಮಾಡ್ತೀನಿ. ತಿಂಗಳುಗಟ್ಟಲೆ ಇದ್ದು ಈ ಜಿಲ್ಲೆಯನ್ನು ನೋಡಿದ್ದೇನೆ. ಈ ಜಿಲ್ಲೆ ಶಾಂತಿ ಬೀಡಾಗಿ ಶಾಂತಿ ಜನ ಉದ್ಯೋಗ ಕಳ್ಕೊಂಡಿದ್ರು ಕೂಡ ನೆಮ್ಮದಿಯ ಬದುಕನ್ನ ತಾಳ್ತಾ ಇತ್ತು. ಇವತ್ತು ಬಳ್ಳಾರಿಯಲ್ಲಿ ನಡೆದಂತ ಬ್ಯಾನರ್ ವಿಚಾರವಾಗಿ ಗಲಾಟೆ, ಸಾವಿನಲ್ಲಿ ಅಂತ್ಯ ಆಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಖಾಡಕ್ಕೆ ಧುಮುಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇವತ್ತು ರಾಜಶೇಖರ್ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನವನ್ನ ಕೂಡ ಹೇಳಿದ್ರು. ಈಗ ರೆಡ್ಡಿ ಬ್ರದರ್ಸ್ಗೆ ಡಿಕೆ ಟಕ್ಕರ್ ಕೊಟ್ಟಿದ್ದಾರೆ. ಬಳ್ಳಾರಿ ಇತಿಹಾಸದಲ್ಲಿ ಏನೇನ್ ಆಗಿದೆ ಅನ್ನೋದು ಗೊತ್ತಿದೆ. ಸತ್ಯವನ್ನ ಮುಚ್ಚಿಡಲು ಯಾರಿಂದಲೂ ಆಗೋದಿಲ್ಲ. ಜಿಲ್ಲೆಗೆ ಅನ್ಯಾಯ ಮಾಡಿದ್ದು ಯಾರು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ ಅಂತ ಹೇಳಿ ಪರೋಕ್ಷವಾಗಿ ರೆಡ್ಡಿ ಬ್ರದರ್ಸ್ಗೆ ಡಿಕೆ ಶಿವಕುಮಾರ್ ಅವರು ಮಾತಿನ ಮೂಲಕ ವಾಗ್ದಾಳಿ ನಡೆಸಿದ್ದಾರೆ. ನನಗೆ ಬಹಳ ದುಃಖ ಆಗ್ತಾ ಇದೆ. ನಾನು ಕೆಲವು ದಿನಗಳ ಕಾಲ ಈ ಜಿಲ್ಲೆಯ ಸಚಿವನಾಗಿ ಕೆಲಸ ಮಾಡ್ತೀನಿ. ತಿಂಗಳುಗಟ್ಟಲೆ ಇದ್ದು ಈ ಜಿಲ್ಲೆಯನ್ನು ನೋಡಿದ್ದೇನೆ. ಈ ಜಿಲ್ಲೆ ಶಾಂತಿ ಬೀಡಾಗಿ ಶಾಂತಿ ಜನ ಉದ್ಯೋಗ ಕಳ್ಕೊಂಡಿದ್ರು ಕೂಡ ನೆಮ್ಮದಿಯ ಬದುಕನ್ನ ತಾಳ್ತಾ ಇತ್ತು. ಇವತ್ತು ಬಳ್ಳಾರಿಯಲ್ಲಿ ನಡೆದಂತ ಬ್ಯಾನರ್ ವಿಚಾರವಾಗಿ ಗಲಾಟೆ, ಸಾವಿನಲ್ಲಿ ಅಂತ್ಯ ಆಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಖಾಡಕ್ಕೆ ಧುಮುಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇವತ್ತು ರಾಜಶೇಖರ್ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನವನ್ನ ಕೂಡ ಹೇಳಿದ್ರು. ಈಗ ರೆಡ್ಡಿ ಬ್ರದರ್ಸ್ಗೆ ಡಿಕೆ ಟಕ್ಕರ್ ಕೊಟ್ಟಿದ್ದಾರೆ. ಬಳ್ಳಾರಿ ಇತಿಹಾಸದಲ್ಲಿ ಏನೇನ್ ಆಗಿದೆ ಅನ್ನೋದು ಗೊತ್ತಿದೆ. ಸತ್ಯವನ್ನ ಮುಚ್ಚಿಡಲು ಯಾರಿಂದಲೂ ಆಗೋದಿಲ್ಲ. ಜಿಲ್ಲೆಗೆ ಅನ್ಯಾಯ ಮಾಡಿದ್ದು ಯಾರು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ ಅಂತ ಹೇಳಿ ಪರೋಕ್ಷವಾಗಿ ರೆಡ್ಡಿ ಬ್ರದರ್ಸ್ಗೆ ಡಿಕೆ ಶಿವಕುಮಾರ್ ಅವರು ಮಾತಿನ ಮೂಲಕ ವಾಗ್ದಾಳಿ ನಡೆಸಿದ್ದಾರೆ. ನನಗೆ ಬಹಳ ದುಃಖ ಆಗ್ತಾ ಇದೆ. ನಾನು ಕೆಲವು ದಿನಗಳ ಕಾಲ ಈ ಜಿಲ್ಲೆಯ ಸಚಿವನಾಗಿ ಕೆಲಸ ಮಾಡ್ತೀನಿ. ತಿಂಗಳುಗಟ್ಟಲೆ ಇದ್ದು ಈ ಜಿಲ್ಲೆಯನ್ನು ನೋಡಿದ್ದೇನೆ. ಈ ಜಿಲ್ಲೆ ಶಾಂತಿ ಬೀಡಾಗಿ ಶಾಂತಿ ಜನ ಉದ್ಯೋಗ ಕಳ್ಕೊಂಡಿದ್ರು ಕೂಡ ನೆಮ್ಮದಿಯ ಬದುಕನ್ನ ತಾಳ್ತಾ ಇತ್ತು. ಇವತ್ತು ಬಳ್ಳಾರಿಯಲ್ಲಿ ನಡೆದಂತ ಬ್ಯಾನರ್ ವಿಚಾರವಾಗಿ ಗಲಾಟೆ, ಸಾವಿನಲ್ಲಿ ಅಂತ್ಯ ಆಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಖಾಡಕ್ಕೆ ಧುಮುಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇವತ್ತು ರಾಜಶೇಖರ್ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನವನ್ನ ಕೂಡ ಹೇಳಿದ್ರು. ಈಗ ರೆಡ್ಡಿ ಬ್ರದರ್ಸ್ಗೆ ಡಿಕೆ ಟಕ್ಕರ್ ಕೊಟ್ಟಿದ್ದಾರೆ. ಬಳ್ಳಾರಿ ಇತಿಹಾಸದಲ್ಲಿ ಏನೇನ್ ಆಗಿದೆ ಅನ್ನೋದು ಗೊತ್ತಿದೆ. ಸತ್ಯವನ್ನ ಮುಚ್ಚಿಡಲು ಯಾರಿಂದಲೂ ಆಗೋದಿಲ್ಲ. ಜಿಲ್ಲೆಗೆ ಅನ್ಯಾಯ ಮಾಡಿದ್ದು ಯಾರು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ ಅಂತ ಹೇಳಿ ಪರೋಕ್ಷವಾಗಿ ರೆಡ್ಡಿ ಬ್ರದರ್ಸ್ಗೆ ಡಿಕೆ ಶಿವಕುಮಾರ್ ಅವರು ಮಾತಿನ ಮೂಲಕ ವಾಗ್ದಾಳಿ ನಡೆಸಿದ್ದಾರೆ. ನನಗೆ ಬಹಳ ದುಃಖ ಆಗ್ತಾ ಇದೆ. ನಾನು ಕೆಲವು ದಿನಗಳ ಕಾಲ ಈ ಜಿಲ್ಲೆಯ ಸಚಿವನಾಗಿ ಕೆಲಸ ಮಾಡ್ತೀನಿ.
ತಿಂಗಳುಗಟ್ಟಲೆ ಇದ್ದು ಈ ಜಿಲ್ಲೆಯನ್ನು ನೋಡಿದ್ದೇನೆ. ಈ ಜಿಲ್ಲೆ ಶಾಂತಿ ಬೀಡಾಗಿ ಶಾಂತಿ ಜನ ಉದ್ಯೋಗ ಕಳ್ಕೊಂಡಿದ್ರು ಕೂಡ ನೆಮ್ಮದಿಯ ಬದುಕನ್ನ ತಾಳ್ತಾ ಇತ್ತು. ಇವತ್ತು ಬಳ್ಳಾರಿಯಲ್ಲಿ ನಡೆದಂತ ಬ್ಯಾನರ್ ವಿಚಾರವಾಗಿ ಗಲಾಟೆ, ಸಾವಿನಲ್ಲಿ ಅಂತ್ಯ ಆಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಖಾಡಕ್ಕೆ ಧುಮುಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇವತ್ತು ರಾಜಶೇಖರ್ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನವನ್ನ ಕೂಡ ಹೇಳಿದ್ರು. ಈಗ ರೆಡ್ಡಿ ಬ್ರದರ್ಸ್ಗೆ ಡಿಕೆ ಟಕ್ಕರ್ ಕೊಟ್ಟಿದ್ದಾರೆ. ಬಳ್ಳಾರಿ ಇತಿಹಾಸದಲ್ಲಿ ಏನೇನ್ ಆಗಿದೆ ಅನ್ನೋದು ಗೊತ್ತಿದೆ. ಸತ್ಯವನ್ನ ಮುಚ್ಚಿಡಲು ಯಾರಿಂದಲೂ ಆಗೋದಿಲ್ಲ. ಜಿಲ್ಲೆಗೆ ಅನ್ಯಾಯ ಮಾಡಿದ್ದು ಯಾರು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ ಅಂತ ಹೇಳಿ ಪರೋಕ್ಷವಾಗಿ ರೆಡ್ಡಿ ಬ್ರದರ್ಸ್ಗೆ ಡಿಕೆ ಶಿವಕುಮಾರ್ ಅವರು ಮಾತಿನ ಮೂಲಕ ವಾಗ್ದಾಳಿ ನಡೆಸಿದ್ದಾರೆ. ನನಗೆ ಬಹಳ ದುಃಖ ಆಗ್ತಾ ಇದೆ. ನಾನು ಕೆಲವು ದಿನಗಳ ಕಾಲ ಈ ಜಿಲ್ಲೆಯ ಸಚಿವನಾಗಿ ಕೆಲಸ ಮಾಡ್ತೀನಿ. ತಿಂಗಳುಗಟ್ಟಲೆ ಇದ್ದು ಈ ಜಿಲ್ಲೆಯನ್ನು ನೋಡಿದ್ದೇನೆ. ಈ ಜಿಲ್ಲೆ ಶಾಂತಿ ಬೀಡಾಗಿ ಶಾಂತಿ ಜನ ಉದ್ಯೋಗ ಕಳ್ಕೊಂಡಿದ್ರು ಕೂಡ ನೆಮ್ಮದಿಯ ಬದುಕನ್ನ ತಾಳ್ತಾ ಇತ್ತು. ಇವತ್ತು ಬಳ್ಳಾರಿಯಲ್ಲಿ ನಡೆದಂತ ಬ್ಯಾನರ್ ವಿಚಾರವಾಗಿ ಗಲಾಟೆ, ಸಾವಿನಲ್ಲಿ ಅಂತ್ಯ ಆಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಖಾಡಕ್ಕೆ ಧುಮುಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇವತ್ತು ರಾಜಶೇಖರ್ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನವನ್ನ ಕೂಡ ಹೇಳಿದ್ರು. ಈಗ ರೆಡ್ಡಿ ಬ್ರದರ್ಸ್ಗೆ ಡಿಕೆ ಟಕ್ಕರ್ ಕೊಟ್ಟಿದ್ದಾರೆ. ಬಳ್ಳಾರಿ ಇತಿಹಾಸದಲ್ಲಿ ಏನೇನ್ ಆಗಿದೆ ಅನ್ನೋದು ಗೊತ್ತಿದೆ. ಸತ್ಯವನ್ನ ಮುಚ್ಚಿಡಲು ಯಾರಿಂದಲೂ ಆಗೋದಿಲ್ಲ. ಜಿಲ್ಲೆಗೆ ಅನ್ಯಾಯ ಮಾಡಿದ್ದು ಯಾರು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ ಅಂತ ಹೇಳಿ ಪರೋಕ್ಷವಾಗಿ ರೆಡ್ಡಿ ಬ್ರದರ್ಸ್ಗೆ ಡಿಕೆ ಶಿವಕುಮಾರ್ ಅವರು ಮಾತಿನ ಮೂಲಕ ವಾಗ್ದಾಳಿ ನಡೆಸಿದ್ದಾರೆ. ನನಗೆ ಬಹಳ ದುಃಖ ಆಗ್ತಾ ಇದೆ. ನಾನು ಕೆಲವು ದಿನಗಳ ಕಾಲ ಈ ಜಿಲ್ಲೆಯ ಸಚಿವನಾಗಿ ಕೆಲಸ ಮಾಡ್ತೀನಿ. ತಿಂಗಳುಗಟ್ಟಲೆ ಇದ್ದು ಈ ಜಿಲ್ಲೆಯನ್ನು ನೋಡಿದ್ದೇನೆ. ಈ ಜಿಲ್ಲೆ ಶಾಂತಿ ಬೀಡಾಗಿ ಶಾಂತಿ ಜನ ಉದ್ಯೋಗ ಕಳ್ಕೊಂಡಿದ್ರು ಕೂಡ ನೆಮ್ಮದಿಯ ಬದುಕನ್ನ ತಾಳ್ತಾ ಇತ್ತು. ಇವತ್ತು